ಇದು ನೋಡ್ರಿ ಸಲ ಅಧಿಕಾರಿಗಳು ಬಂದ್ರೆ ಯಾರು ಮಾಡಲ್ಲಾಗ ನಮ್ಮ ಮಕ್ಕಳು ಬೀಳತ್ತಾವ ಇದ್ರೊಳಗೆ ಯಾರ್ಯಾರ ನಾವು ಸಂಜೆ ಮಾಡಿ ಸಂಡಾಸ್ಗೆ ಹೋಗ್ಬೇಕಲ್ಲಿ ಅದರ ಅಥವಾ ಜೋಲಿ ಹೋಗಿ ಅದ್ರೊಳಗೆ ಬೀಳೋದು ಹೇಳ್ರಿ ಇದಕ್ಕೆ ಯಾರು ಇಂತಾಜ ಮಾಡಲ್ಲಾಗಾರ ಇದಕ್ಕೆ ಏನ್ ಮಾಡ್ತೀರಿ ಅದ್ರಿ ಅಧಿಕಾರಿಗಳಿಗೆ ಇದು ಎಷ್ಟು ವರ್ಷದಿಂದ ಇದು ಮತ ಚಲೋ ಒಂದು 15 ವರ್ಷದಿಂದ ಮ್ಯಾಗೆ ಇದ್ದಿರ್ಬೇಕ್ರಿ ಸರ್ ಇದು 15-20 ವರ್ಷ ಸನಿ ಅದರಿ ಇದು ಹೌದ್ರಿ ಯಾರು ಕಾರ್ಪೊರೇಟರ್ ಯಾರು ಬಂದಿಲ್ಲ ಏನು ಬರ್ತಾರ ಹೋಗ್ತಾರ್ರಿ ಯಾರು ಕಾರ್ಪೊರೇಟರ್ ಏನು ಮಾಡಲ್ಲ ಯಾರು ಏನು ಮಾಡಲ್ಲ ಹೇಳ್ರಿ ಮಳೆಗಾಲದಾಗಂತೂ ಈ ಸನಿ ಯಾರು ನಾಲಿ ಸನಿ ಅವಲ್ರಿ ಅವ್ರ ಮನ್ಯಾಗ ನೀರು ಫುಲ್ ರೀ ಹೇಳ್ರಿ ಈಗ ಇದಕ್ಕೆ ಏನಂತೀರಿ ಈಗ ಇದು ಸ್ವಚ್ಛ ಮಾಡ್ಬೇಕಂತ ನೀವೇನು ಮಾಡೇಬೇಕ್ರಿ ಇದು ಸ್ವಚ್ಛ ಮಾಡೇಬೇಕ್ರಿ ಇಲ್ಲಾಂದ್ರೆ ನಮ್ಮ ಮಕ್ಕಳು ಬಿದ್ದು ಸಾಯ್ತಾವ್ರಿ ಇದ್ರಾಗ ಕಂಪ್ಲೇಂಟ್ ಮಾಡಿಲ್ಲಮ್ಮ ಇಲ್ರಿ ಕಂಪ್ಲೇಂಟ್ ಏನ್ ಮಾಡಮ್ರಿ ಯಾರಿಗೆ ಮಾಡಮ್ ಹೇಳ್ರಿ ಕಂಪ್ಲೇಂಟ್ ಅಧಿಕಾರಿ 20 ಸಲ ಫೋಟೋ ತೆಗೆದು ನಿಮ್ಮದು ಸ್ಯಾಂಕ್ಷನ್ ಆಗ್ಯದ ಅನ್ನೋದು ಅವ್ರ ಆ ಕಡೆ ನಾವ್ ಈ ಕಡೆ ಹಾ ನೋಡ್ರಿ ಅವ್ರಿಗೆ ಕೇಳಿ ಬಂದು ಹೋದವರೆಲ್ಲ ಏನ್ ಮಾತಾಡ್ಯಾರಮ್ಮ ಏನ್ ಮಾಡ್ತೀವಿ ಅಂತ ಸ್ಯಾಂಕ್ಷನ್ ಆಗ್ಯದ ಈಗ ಮಾಡಿಸ್ತಿದೇವು ಇದು ಎಲೆಕ್ಷನ್ ಆಗ್ಲಿ ಈ ಎಲೆಕ್ಷನ್ ಈ ಬಜೆಟ್ ಅದ ಈ ಬಜೆಟ್ ಸ್ಯಾಂಕ್ಷನ್ ಆಗ್ಯದ ನಂದ ಯಾವಾಗ ಸ್ಯಾಂಕ್ಷನ್ ಆಗ್ತದ್ರಿ ಮಳೆಗಾಲ ಬರ್ತದ ನಮ್ಮ ಮಕ್ಕಳದ ಬಾಳ ತಕ್ಲೀಫ್ ಅದ ಮಕ್ಕಳನ್ನ ಹೊಟ್ಟಿ ತಿಪ್ಪಲಿಗೆ ಓದ್ತಿದೇವ್ ಬಿಟ್ಟು ಒಳಗ್ ಬಿದ್ರ ತೆಗ್ಯಾವ್ರಿ ಯಾರು ಇಷ್ಟೆಲ್ಲ ಅನ್ನೇನ್ರಿ ಅವ್ರಿಗೆ ಮಕ್ಕಳೆಲ್ಲ ಬಿದ್ದಾರಮ್ಮ ಇದ್ರಾಗ ಹೇಳ್ರಿ ಬಿದ್ದಾರಿ ಅವು ರೂಢ ಬಿದ್ದಾದ್ರಿ ಸರ್ ಆಟೆ ತಮ್ಮ ಇದಕ್ ಹೋಗ್ಲತ್ತವ್ರಿ ಮಕ್ಕಳು ಅಂಜಿ ಹೌದಾ ಮತ್ತ ಒಳಗ್ ಬಿದ್ದರ್ರಿ ಈಗ ಎಷ್ಟು ದಿನ ಆಯ್ತಮ್ಮ ಈ ಇತ್ತೀಚೆಗೆ ಬಿದ್ದಿದ್ ಇದು ಮತ್ತು ಏನಿಲ್ಲ ಅಂದ್ರೆ ಈಗ ಒಂದ್ 2-3 ವರ್ಷ ಐತಿಲ್ಲ ಮ್ಯಾಗೆ ಆಯ್ತು ನೋಡ್ರಿ ಅಲ್ಲ ಈಗ ಮೊನ್ನೆ ಯಾರನ್ನ ಬಿದ್ದಾರ ಮತ್ತೆ ಇದು ಒಂದು ಇನ್ನೊಂದು ಅದ ನೋಡ್ರಿ ತಲೆ ಹುಡುಗ ನೋಡ್ರಿ ಆದಿನಿದೆ ಆದ್ರಿ ಸರ್ ಇಲ್ಲಿ ಬರಕ ಜಾಗನೇ ಇಲ್ಲ ನೀರ್ ತರದಾದ್ರೆ ಇಲ್ಲಿ ಕಡೆ ಹಿಡ್ಕೊಂತಾರಲ್ಲ ಆದಿನೆಲ್ಲ ಬಿದ್ರ ನಾಲ್ಯಾಗ ಬಿದ್ದ ಇದೇ ಆಗ್ಬೇಕು ಇಲ್ಲಿದು ಎಲ್ಲ ಇಲ್ಲೇ ಮಾಡ್ತೀರಿ ಸರ್ ಹೊರಗೆ ನಾವು ಆಯ್ತು ಅಡಿಗೆ ಸುಮ್ಮನೆ ಎಲ್ಲಕ್ ಮಾಡ್ಕೊಂಡ್ ತಿಂತಾರಿ ಅವ್ರ ಪಾಪ ಹೇಳ್ರಿ ಅಂತ ನಾಳೆ ಮಳಿ ಬಂತಂದ್ರ ಅದೇ ಒಳಗ್ ನೋಡ್ರಿ ಒಳಗೆ ಒಲಿ ಮತ್ತೆ ಬೇರೆ ಗಲ್ಲಿ ಇಲ್ಲಮ್ಮ ಇದು ಬಿಟ್ರೆ ಇದೇ ಗಲ್ಲಿ ಮೇಲೆ ತಿರ್ಗಾಡ್ಬೇಕು ತಗೊಂಡ್ ಹೊಡೆಯದ ಈಗ ಎತ್ಕೊಂಡ್ ಬರೋದ ಅಂತ ನಮ್ಗೆ ನಡೆಯೋದೇ ಆಗಲ್ರಿ ಅಲ್ಲಿ ಇದು ಹಂಗೆ ಅಜ್ಜಿಟ್ ಬರ್ಬೇಕು ರಾತ್ರಿ ನಮ್ಮ ಪಕ್ಷ ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದಿಂದ ಇವತ್ತು ಹಲವಾರು ಬಡಾವಣೆಗಳಲ್ಲಿ ಸರ್ವೆಗೆ ಬಂದಿದ್ದೀವಿ. ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು ಅಥವಾ ಇನ್ನಿತರ ಜನ ಏನು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಸರ್ವೆ ಮಾಡ್ಲಿಕ್ಕೆ ಬಂದಾಗ ಇಲ್ಲಿ ಕೃಷ್ಣನಗರ ಏನು ನಮ್ಮ ಬ್ರಹ್ಮಪುರ್ನಲ್ಲಿ ಬರ್ತಕ್ಕಂಥ ಒಡ್ರು ಗಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಏರಿಯಾ ಇದು. ಈ ಕೃಷ್ಣನಗರದಲ್ಲಿ ಒಂದು ಕಡೆ ಕುಡಿಯೋ ನೀರಿನ ಸಮಸ್ಯೆ ಇದೆ, ಆಮೇಲೆ ಏನು ಕಾರ್ಪೊರೇಷನ್ನಿಂದ ನೀರು ಬರ್ತದೆ, ತುಂಬ ಗಲೀಜಾಗಿರ್ತಕ್ಕಂಥ ನೀರು ಸಪ್ಲೈ ಮಾಡ್ಲಿಕ್ಕೆ ಆಗ್ತಿದೆ ಇಲ್ಲಿ. ಇನ್ನೊಂದು ಕಡೆ ಇರೋಂಥ ಬೋರ್ವೆಲ್ಗಳಿಗೆ ಕರೆಂಟ್ ಶಾರ್ಟ್ ಬಂದು ಒಂದು ಅಪಾಯ ಎದುರಿಸ್ತಕ್ಕಂಥ ಸ್ಥಿತಿನಲ್ಲಿದೆ. ಅದಕ್ಕಿಂತಲೂ ಮುಖ್ಯವಾಗಿ ಏನಂತಂದರೆ ಈ ಬಡಾವಣೆ ಇದು ಸ್ಲಮ್ ಏರಿಯಾ ಇದು. ಈ ಏರಿಯಾದಲ್ಲಿ ಜನಗಳು ಓಡಾಡೋದಕ್ಕೆ ದಾರಿ ಅನ್ನೋದೇ ನಾವು ಗುರ್ಸೋಕ್ಕೆ ಕಷ್ಟ ಆಗುತ್ತೆ. ಈಗೇನು ನೀವು ನೋಡ್ತಾ ಇದ್ರಿ ಇಲ್ಲಿ ಈ ಓಪನ್ ಡ್ರೈನೇಜ್ ಮೇಲೇ ಒಂದು ಬೆಡ್ ಹಾಕ್ಕೊಂಡು ಜನ ಓಡಾಡ್ತಾ ಇದ್ದಾರೆ. ಇದೇ ಮೇನ್ ರಸ್ತೆ ಅವರಿಗೆ ಕುಡಿಯೋ ನೀರು ತರೋದಾಗಿರ್ಬೋದು, ಹೊರಗಡೆ ಏರಿಯಾದಿಂದ ಹೊರಗೆ ಹೋಗೋದಾಗಿರ್ಬೋದು, ಇಂಥ ಏನೇ ಕೆಲಸ ಮಾಡ್ಲಿಕ್ಕಾದ್ರೂ ಕೂಡ ಇದೇ ರಸ್ತೆ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆದರೆ ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲ್ಲಿ ಒಂದು ರಸ್ತೆ ಮಾಡಿಕೊಡ್ಬೇಕು ಅನ್ನೋ ಜವಾಬ್ದಾರಿಗಳು ಕೂಡ ಅವರಿಗೆ ಸೆನ್ಸ್ ಆಗಿಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಈ ಏರಿಯಾ ನೋಡಿದಾಗ ಎಷ್ಟೊಂದು ಕಠಿಣ ಪರಿಸ್ಥಿತಿನಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಸೊ ನಾಯಿಗಳಾಗಿರ್ಬೋದು, ಹಂದಿಗಳಾಗಿರ್ಬೋದು, ಈವನ್ ಮಳೆ ಬಂದರೆ ಮಳೆಯಲ್ಲಿ ಎಲ್ಲ ಗಲೀಜು ನೀರು ಮನೆಯಲ್ಲಿ ಬರುವಂಥ ವ್ಯವಸ್ಥೆ ಇದೆ. ಓಪನ್ ಡ್ರೈನೇಜು ಮನೆಗಳಲ್ಲಿ ನೀರು ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ. ಸೊ ನಾವು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು, ಚರಂಡಿ ಸಮಸ್ಯೆ ಆಗಿರ್ಬೋದು, ಬೋರ್ವೆಲ್ ಸಮಸ್ಯೆ ಆಗಿರ್ಬೋದು, ಇನ್ನಿತರ ಸಮಸ್ಯೆಗಳ ಬಗ್ಗೆ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಈ ಸಮಸ್ಯೆನ ಆದಷ್ಟು ಬೇಗ ಇತ್ಯರ್ಥಪಡಿಸಬೇಕು ಅಂತ ನಾವು ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತೀವಿ.